ನಿಮ್ಮ ಕೆಲಸಕ್ಕೆ ಗ್ಯಾರಂಟಿ ಇಲ್ವಾ? ಇನ್ ಕೇಸ್ ನಾಳೆ ನಿಮ್ಮ ಕೆಲಸ ಹೋದರೆ ಏನು ಮಾಡಬೇಕು ಅಂತ ಗೊತ್ತಿಲ್ವಾ? ಈ ವಿಡಿಯೋ ಫುಲ್ ಆಗಿ ನೋಡಿ, ನಿಮ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ದಿಸ್ ಇಸ್ ದೀಪಕ್ ಕುಮಾರ್, ಕೋ ಫೌಂಡರ್ ಆಫ್ ಟ್ರೇಡ್ ಅಚೀವರ್ಸ್. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಸೊ ಲಾಸ್ಟ್ ವಿಡಿಯೋ ನೋಡಿದ್ರೆ ರಿಸೆಷನ್ 2023 ಅನ್ನೋ ವಿಡಿಯೋ ಬಗ್ಗೆ ಹಾಕಿದ್ವಿ. ಅದನ್ನ ತುಂಬಾ ಜನ ನೋಡಿದ್ರಿ, ತುಂಬಾ ಜನ ನೋಡಿ ಅದ್ರ ಬಗ್ಗೆ ಕಮೆಂಟ್ಸು ಮಾಡಿದ್ರಿ, ಚೆನ್ನಾಗಿ ರೆಸ್ಪಾನ್ಸ್ ಇತ್ತು. ಆದರೆ ತುಂಬ ಜನರಿಗೆ ಒಂದು ಡೌಟ್ ಇತ್ತು. ಹೌ ಟು ಸರ್ವೈವ್ ಅಂತ ನಾವು ಹೇಳುವಾಗ ಎಮರ್ಜೆನ್ಸಿ ಫಂಡ್ ಅನ್ನೋ ವಿಷಯ ಬಗ್ಗೆ ನಾವು ಹೇಳಿದ್ವಿ. ತುಂಬ ಜನಕ್ಕೆ ಎಮರ್ಜೆನ್ಸಿ ಫಂಡ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಅದ್ರ ಬಗ್ಗೆನೇ ನಾವು ಈ ವಿಡಿಯೋಲಿ ಮಾತಾಡೋಣ. ಫಸ್ಟ್, ಎಮರ್ಜೆನ್ಸಿ ಫಂಡ್ಸ್ ಅಂದರೆ ದೊಡ್ಡದೇನಲ್ಲ, ಹೆಸರಲ್ಲೇ ಇದೆ ಎಮರ್ಜೆನ್ಸಿ. ಒಂದು ವಿಷಯ, ಒಂದು ಅನ್ಸರ್ಟಿನಿಟಿ, ಒಂದು ವಿಷಯ ಎದುರು ನೋಡದೆ ಬರೋದೇ ಎಮರ್ಜೆನ್ಸಿ. ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ಆಕ್ಸಿಡೆಂಟ್ ಆಗ್ಬೋದು, ಇಲ್ಲ ಕೆಲಸ ಹೋಗ್ಬೋದು. ಆ ಥರ ಸಮಯದಲ್ಲಿ ನಮ್ಮಿಂದ ಏನು ಮಾಡೋಕ್ಕಾಗತ್ತೆ? ಅದಕ್ಕೋಸ್ಕರನೇ ಈ ಎಮರ್ಜೆನ್ಸಿ ಫಂಡ್ಸ್ ಬಗ್ಗೆ ಹೇಳ್ತಾರೆ. ಇವಾಗ ಇನ್ ಕೇಸ್ ನಾಳೆ ನಮ್ಗೊಂದು ಆಕ್ಸಿಡೆಂಟ್ ಆಯಿತು, ಇಲ್ಲ ಏನೋ ಒಂದು ರೋಗ ಬಂತು, ಸಿಕ್ನೆಸ್ ಬರುತ್ತೆ ಅಂದರೆ ಅದಕ್ಕೋಸ್ಕರನೇ ನಾವೇನು ಮಾಡಿರ್ತೀವಿ, ಇನ್ಶೂರೆನ್ಸ್ ಹಾಕಿಟ್ಟಿರ್ತೀವಿ. ಅದು ಒಂದು ಕೈಂಡ್ ಆಫ್ ಎಮರ್ಜೆನ್ಸಿ ಫಂಡ್ಸೇ. ಒಂದು ಅನ್ಸರ್ಟಿನಿಟಿ, ಏನಾಗುತ್ತೆ ಅಂತ ಗೊತ್ತಿಲ್ಲ, ಇದ್ರೇನು ಸೆಕ್ಯೂರ್ ಆಗಿರೋಕ್ಕೆ ಇನ್ಶೂರೆನ್ಸ್ ಹಾಕಿಟ್ಟಿರ್ತೀವಿ. ಇವಾಗ ಅದ್ರಲ್ಲಿ ನೋಡಿದ್ರೆ, ಇನ್ಶೂರೆನ್ಸಲ್ಲಿ ನೋಡಿದ್ರೆ ಏನಾದರೂ ಆಯಿತು ಅಂದರೆ ಅವ್ರು ನಮಗೆ ಪೇ ಮಾಡ್ತಾರೆ, ಅದೆಲ್ಲ ಓಕೆನೆ. ಆದರೆ ಕೆಲಸ ಹೋಯ್ತು ಅಂದರೆ ಡೈಲಿ ಊಟ ತೊಗೊಬೇಕು, ಅದಕ್ಕೆ ದುಡ್ಡು. ಅದೇ ಥರ ಎಲ್ಲದಕ್ಕೂ ಇನ್ಶೂರೆನ್ಸ್ ಹಾಕೋಕ್ಕಾಗಲ್ಲ ಅಲ್ಲ. ಅದಕ್ಕೋಸ್ಕರನೇ ಎಮರ್ಜೆನ್ಸಿ ಫಂಡ್ ಅಂತ ಹೇಳ್ತೀವಿ. ಇದು ಬಂದು ಕಂಪಲ್ಸರಿ ಕೆಲ್ಸಕ್ಕೆ ಹೋಗೋರಾಗಿರ್ಬೋದು, ಯಾರೇ ಆಗಿದ್ರು ಈ ಎಮರ್ಜೆನ್ಸಿ ಫಂಡ್ಸ್ ಎತ್ತಿಡಬೇಕು. ಸರಿ, ಎಮರ್ಜೆನ್ಸಿ ಕೆಲಸ ಹೋಯ್ತು, ಎಷ್ಟು ನಮಗೆ ಬೇಕಾಗತ್ತೆ? ಒಂದು ಕೆಲಸ ಹೋಯ್ತು ಅಂದರೆ ನಾವು ನೆಕ್ಸ್ಟ್ ಕೆಲಸಕ್ಕೆ ಹೋಗೋಕೆ ಮುಂಚೆ ಇಲ್ಲ ಸರ್ವೈವ್ ಮಾಡೋಕ್ಕೆ ಎಷ್ಟು ಬೇಕಾಗತ್ತೆ? ಅದೇ ನಾನು ಸ್ಕ್ರೀನಲ್ಲಿ ತೋರಿಸ್ತೀನಿ, ಇವಾಗ ನೋಡೋಣ. ಸೊ ಇಲ್ಲಿ ನೋಡಿದ್ರೆ ಕೊಟ್ಟಿದ್ದಾನೆ, ಹೌ ಮಚ್ ಇಸ್ ನೀಡೆಡ್ ಅಂದರೆ, ಎಮರ್ಜೆನ್ಸಿ ಫಂಡ್ ಅಂದರೆ ನಿಮಗೆ ಮಿನಿಮಮ್ 6ರಿಂದ 12 ತಿಂಗಳು ನಿಮಗೆ ತಿಂಗಳು ಎಷ್ಟು ಎಕ್ಸ್ಪೆನ್ಸಸ್ ಇದೆ ಅದೆಲ್ಲ ನಿಮ್ಮ ಕ್ಯಾಲ್ಕುಲೇಷನಲ್ಲಿ ತೋರಿಸ್ತೀನಿ, ಆಮೇಲೆ ನೋಡೋಣ. ಇವಾಗ ನಿಮಗೆ ಊಟಕ್ಕೆ ಇಲ್ಲ ಬಿಲ್ಸು ಪೇ ಮಾಡೋದಕ್ಕೆ ಎಷ್ಟು ಖರ್ಚಾಗತ್ತೆ ಅದೆಲ್ಲ ನೀವು 6 ತಿಂಗಳು ಎತ್ತಿಡಬೇಕು ಮಿನಿಮಮ್. ಎಷ್ಟುವರೆಗೂ ಇಟ್ಟಿರ್ಬೋದು? 12 ಮಂತ್ಸ್ವರೆಗೂ ಇಟ್ಟಿರ್ಬೋದು. ನೆಕ್ಸ್ಟ್ ಕೆಲಸಕ್ಕೆ ಹೋಗೋವರೆಗೂ ಇಷ್ಟು ಇಟ್ಟರೆ ಸಾಕು. ಇವಾಗ ಓಕೆ, 6 ತಿಂಗಳು ಎಷ್ಟು ಖರ್ಚಾಗತ್ತೆ ಅಂತ ನಾವು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಬೇಕು. ಎಲ್ಲರೂ ಇವತ್ತು ಮಾಡಬೇಕಾಗಿರೋ ವಿಷಯ ಏನು ಅಂದರೆ, ಮನೆಗೆ ಹೋಗಿ ಎಷ್ಟು ಖರ್ಚಾಗತ್ತೆ. ಇವಾಗ ನಾವು ಎಲ್ಲರೂ ಸಂಬಳ ತಗೊತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ, ಆದರೆ ಏನು ಮಾಡ್ತಾ ಇದ್ದೀವಿ ಅಂತಲೇ ಗೊತ್ತಿಲ್ಲ, ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ. ಯಾರನ್ನ ಕೇಳಿದ್ರೆ ಇದೇ ಹೇಳ್ತಾರೆ, ಸಂಬಳ ತಗೊತಾ ಇದ್ದೀನಿ, ಆದರೆ ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ. ಆ ಥರ ಇರಬಾರ್ದು. ಇದೆಲ್ಲ ಫೈನಾನ್ಷಿಯಲ್ ಲಿಟ್ರೇಸಿಯಲ್ಲೇ ಬರೋದು. ಇವಾಗ ಸಂಬಳ ತಗೊತಾ ಇದ್ದೀವಿ, ಅದು ಹೇಗೆ ಖರ್ಚು ಮಾಡ್ತಾ ಇದ್ದೀವಿ, ಹೇಗೆ ವೈಸಾಗಿ ಅದನ್ನು ಯೂಸ್ ಮಾಡಬೇಕಂತ ಗೊತ್ತಿರಬೇಕು. ಅದಕ್ಕೆ ಫಸ್ಟ್ ನಾವೇನು ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಬೇಕು. ಕ್ಯಾಲ್ಕುಲೇಟ್ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಇವಾಗ ನೆಕ್ಸ್ಟು ಎಕ್ಸೆಲ್ ನೋಡಿದ್ರೆ, ಇವಾಗ ನಾವು ಏನು ಮಾಡಿದ್ದೀವಿ ಅಂದರೆ, ಒಬ್ರು ಸ್ಯಾಲ್ರಿ ತಗೊತಾ ಇದ್ದಾರೆ, ವೈಫು, 2 ಮಕ್ಕಳಿದ್ದಾರೆ, ಸ್ಯಾಲ್ರಿಡ್ ಪರ್ಸನ್ ಆಗಿ ಇಟ್ಕೊಂಡಿದ್ದೀವಿ. ಇವಾಗ ಅವ್ರು 30,000 ತಗೊತಾ ಇದ್ದಾರೆ ಅನ್ಕೊಳ್ಳಿ. ಇವಾಗ 30,000 ತಗೊತಾ ಇರುವಾಗ ರೆಂಟ್ ನೋಡಿದ್ರೆ ಅವ್ರಿಗೊಂದು 8,000 ರೂಪೀಸ್ ಕಟ್ಟೋ ಥರ ಇರುತ್ತೆ, ರೆಂಟ್ ಮನೇಲಿ ಇದ್ದಾರೆ ಅಂದರೆ. ಇದೇ ನೀವು ಸ್ವಂತ ಮನೇಲಿದ್ದರೆ ಪ್ರಾಬ್ಲಮ್ ಇಲ್ಲ, ರೆಂಟ್ ಮನೇಲಿ ಇರುವಾಗ ಒಂದು 8,000 ಕಟ್ಟೋ ಥರ ಇರುತ್ತೆ. ಅದಾದಮೇಲೆ ಫುಡ್, ಮಿಲ್ಕ್ ಆ್ಯಂಡ್ ವೆಜಿಟೇಬಲ್ಸ್, ನಾವು ಊಟ ಮಾಡೋದಕ್ಕೆ, ಹಾಲು ತೊಗೊಳಕ್ಕೆ, ಹಾಲು ಬೆಲೆ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಸೊ ನಾವು 8,000 ಹಾಕಿದ್ದೀನಿ. ಕಮ್ಮಿ ಆಯಿತು ಅಂದರೆ ವೆಲ್ ಆ್ಯಂಡ್ ಗುಡ್. ಇವೆಲ್ಲ ಸದ್ಯಕ್ಕೆ ಕ್ಯಾಲ್ಕುಲೇಷನ್ಗೋಸ್ಕರ ನೋಡೋಣ. ಇವಾಗ ಲೋನ್ಸ್ ಖಂಡಿತ ನೋಡಿದ್ರೆ IT ಫೀಲ್ಡಲ್ಲಿ ತೊಗೊಂಡಿಟ್ಕೊಂಡಿರ್ತೀವಿ, ಲೋನ್ಸ್ ಇರುತ್ತೆ, EMI ಇರುತ್ತೆ, ಮೊಬೈಲ್ ಲೋನ್, ಯಾವುದೋ ಒಂದು ಲೋನ್ ತೊಗೊಂಡಿಟ್ಕೊಂಡಿರ್ತೀವಿ. ಇವಾಗ ನಾನು 3,000 ಹಾಕಿದ್ದೀನಿ. 3,000 ಹಾಕಿದ ತಕ್ಷಣ ಎಲ್ಲರೂ ಯೋಚನೆ ಮಾಡ್ಬೋದು, ಸರ್ ನನಗೆ ಇನ್ನೂ ಜಾಸ್ತಿ ಲೋನ್ ಇದೆ. ಆದರೆ ನಾರ್ಮಲಾಗಿ ನೋಡಿದ್ರೆ ನಾವು ಎಷ್ಟು ಸಂಬಳ ತೊಗೊತೀವೋ ಬರೀ 10% ಮಾತ್ರ ನಾವು ಲೋನ್ ಕಟ್ಟೋ ಥರ ಇರಬೇಕು. ಇದೇ ಅದರಲ್ಲಿರೋ ಡಿಸಿಪ್ಲಿನ್. ಆದರೆ ನಾವೇನು ಮಾಡ್ತೀವಿ, ತುಂಬ ಇಟ್ಟಿರ್ತೀವಿ. ಇವಾಗ ಇನ್ ಕೇಸ್ ಜಾಸ್ತಿ ಆಗಿದೆ, 3,000ಗಿಂತ ಜಾಸ್ತಿ ಇದೆ ಅಂದರೆ ಅದಕ್ಕೂ ನಾವು ಒಂದು ವಿಡಿಯೋ ಮಾಡಿದ್ದೀವಿ, ಹೌ ಟು ಪೇ ಯುವರ್ ಲೋನ್ಸ್ ಫಾಸ್ಟರ್ ಅಂತ. ಹೇಗೆ ನಿಮ್ಮ ಸಾಲಗಳನ್ನ ಬೇಗ ತೀರಿಸ್ಬೋದು ಅಂತ ಆ ವಿಡಿಯೋನು ನೋಡಿ. ಇವಾಗ ನಾವು ಎಕ್ಸಾಂಪಲ್ಗೋಸ್ಕರ 3,000 ರೂಪಾಯಿ ಲೋನ್ ತೊಗೊಂಡಿದ್ದೀವಿ, ತಿಂಗಳು 3,000 ಕಟ್ತಾ ಇದ್ದೀರಾ ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್ ನೋಡಿದ್ರೆ ಎಲೆಕ್ಟ್ರಿಸಿಟಿ ನಮಗೆ 2 ತಿಂಗಳಿಗೆ ಒಂದು ಸತಿ ಬರುತ್ತೆ. ವಾಟರು, ಅದರ್ ಚಾರ್ಜಸ್ ಎಲ್ಲ ಸೇರಿಸಿ 1,500 ಇಟ್ಟಿದ್ದೀವಿ. ಪೆಟ್ರೋಲ್ ನೋಡಿದ್ರೆ 2,000 ರೂಪೀಸ್ ಹಾಕಿದ್ದೀವಿ. ಇವಾಗ ಇನ್ ಕೇಸ್ ಆಫೀಸ್ ಹೋಗೋರಾಗಿದ್ರೆ ಪೆಟ್ರೋಲ್ ಖಂಡಿತ ಬೇಕಾಗತ್ತೆ, ಅದಕ್ಕೆ 2,000 ಹಾಕಿದ್ದೀವಿ. ಇವಾಗ ಪೆಟ್ರೋಲ್ ಖರ್ಚು ಬಂದು ಹೇಗೆ ತೊಗೊಂಡಿದ್ದೀವಿ ಅಂದರೆ, ಒಂದು ಆಫೀಸ್ ಅಂದಿಂದ ಡೈಲಿ ಹೋಗ್ತಿದ್ದೀರಾ ಅಂದರೆ ಒಂದು 30 ಕಿಲೋಮೀಟರ್ ಪಕ್ಕದಲ್ಲಿರೋ ಜನರನ್ನೇ ತೊಗೊತೀವಿ, ಏನಂದರೆ ಅಪ್ ಆ್ಯಂಡ್ ಡೌನ್ ಸೇರಿಸಿ. ಯಾಕಂದರೆ ಬೆಳಗ್ಗೆ ಹೋಗೋಕೆ ಒಂದು 15 ಕಿಲೋಮೀಟರ್, ಬರೋಕ್ಕೆ ಒಂದು 15 ಕಿಲೋಮೀಟರ್ ಅಂತ ಸೇರಿಸಿ ಪೆಟ್ರೋಲ್ ಎಷ್ಟಾಗತ್ತೆ ಅಂತ ನೋಡಿದ್ರೆ 2,000 ರೂಪೀಸ್ ಆಗುತ್ತೆ. ನೆಕ್ಸ್ಟು ಮೆಡಿಕಲ್ ಎಕ್ಸ್ಪೆನ್ಸ್ ಒಂದು 1,000 ರೂಪಾಯಿ ಎತ್ತಿಟ್ಬಿಡೋಣ. ಯಾವಾಗಲೂ ಇನ್ ಕೇಸ್ ಫೀವರ್ ಬಂತು ಅಂದರೆ ನಾವು ಡಾಕ್ಟರ್ ಹತ್ರ ಹೋದರೆ ಕನ್ಸಲ್ಟೇಷನ್ ಒಂದು 250 ರೂಪಾಯಿ, ಮೆಡಿಸನ್ ಒಂದು 300-500 ರೂಪಾಯಿ ಆಗ್ಬಿಡುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಮೆಡಿಕಲ್ಗೆ ಒಂದು 1,000 ರೂಪಾಯಿ ಸೆಪ್ರೇಟಾಗಿ ಎತ್ತಿರೋದು ಒಳ್ಳೇದು. ಇನ್ಶೂರೆನ್ಸ್ ಬೇರೆ ಹಾಕಿರ್ತೀವಿ, ಅದು ಬಿಟ್ಟು ಕ್ಯಾಶಾಗಿ ಎತ್ತಿಡಬೇಕು. ಅದಾದ್ಮೇಲೆ ನೋಡಿದ್ರೆ ಮಿಸಿಲೇನಿಯಸ್ ಅಂದರೆ ಎಕ್ಸ್ಟ್ರಾ ಖರ್ಚುಗಳು. ಆವಾಗ ಒಂದು ಸ್ವಲ್ಪ ಎಕ್ಸ್ಟ್ರಾ ಖರ್ಚುಗಳು ಬೇಕಾಗುತ್ತೆ, ಅದೊಂದು 1,000 ರೂಪಾಯಿ ಇಟ್ಕೊಳ್ಳೋಣ.
ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ಮಿಕ್ಕಿದ್ ನಿಮಗೆ 5500 ರೂಪೀಸ್ ಇರುತ್ತೆ. ಇದನ್ನ ನಾವೇನು ಮಾಡ್ತೀವಿ ಅಂದರೆ ಎಮರ್ಜೆನ್ಸಿ ಫಂಡ್ಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಒಂದು ಎಕ್ಸ್ಟ್ರಾ ಎಮರ್ಜೆನ್ಸಿ ಫಂಡ್ಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಇವಾಗ ಈ ವಿಷಯದಲ್ಲಿ ನೋಡಿದ್ರೆ ಕ್ಯಾಟಗರಿಯಲ್ಲಿ ರೆಡ್ ಕಲರಲ್ಲಿ ಕೊಟ್ಟಿದ್ದೀನಿ. ರೆಡ್ ಕಲರಲ್ಲಿ ಇರೋದೆಲ್ಲ ಏನು ಅಂದರೆ ಇಟ್ ಈಸ್ ಖಂಡಿತ ಬೇಕಾಗಿರೋದು. ಈ ವಾಂಡ್ಸ್ ಅನ್ನೋದು ಎಕ್ಸ್ಟ್ರಾ, ಬ್ಲೂ ಕಲರ್ ಇರೋದು ವಾಂಡ್ಸ್ ಅದು ಎಕ್ಸ್ಟ್ರಾ. ಇವಾಗ ಈ ರೆಡ್ ಕಲರ್ ಇರೋದು ಎಲ್ಲಾನು ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ಒಂದು ತಿಂಗಳಿಗೆ ನಿಮಗೆ ನೀಡ್ ಮಾತ್ರ ಅಗತ್ಯ ಮಾತ್ರ ಎಷ್ಟಿದೆ ಅಂದರೆ 23,500 ರೂಪಾಯಿ ಇದೆ. ಏನಂದರೆ ನಿಮಗೆ 30,000 ಸಂಬಳ ತೊಗೊತಿದ್ದೀರಾ ಅಂದರೆ ನೀವು ಊಟ ಮಾಡಬೇಕು, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕು, ಎಲ್ಲ ಕಟ್ಬಿಟ್ಟು ನಿಮ್ಗೆ ಎಷ್ಟು ಬರುತ್ತೆ ಅಂದರೆ 23,500 ಬರುತ್ತೆ. ಇವಾಗ ಈ 23,500 ಇಂಟು 6 ನಾವು ಮುಂಚೆನೇ ಹೇಳಿತಾರ ನಮಗೆ 6 ತಿಂಗಳಿಗೆ ಎಷ್ಟು ಖರ್ಚು ಬರುತ್ತೋ ಅದಕ್ಕೊಂದು 6 ತಿಂಗಳಿಗೆ ಬೇಕಾಗತ್ತೆ ಆ ದುಡ್ಡು. ಅದು ಇಂಟು 6 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 1,41,000 ರೂಪಾಯಿ ಬರುತ್ತೆ. 1.5 ಲಕ್ಷ ಬೇಕಾಗತ್ತೆ. 12 ತಿಂಗಳಿಗೆ ಎಷ್ಟು ಬೇಕು ಅಂದರೆ 2,82,000 2,82,000 ಬೇಕಾಗಿದೆ. ಸರಿ, ಓಕೆ, ಇದನ್ನ ನಾವು ಹೇಗೆ 1,40,000 ನಮಗೆ ಬೇಕು ಅಂದರೆ ಹೇಗೆ ಇದನ್ನು ತರೋದು ಅಂತ ನೋಡಿದ್ರೆ ಕೆಲಸ ಹೋಯ್ತು. ಇವಾಗ ಹೇಗೆ ತರೋದು? ಅದಕ್ಕೋಸ್ಕರನೇ ನಾವೇನು ಮಾಡ್ತೀವಿ, ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ನಾನು ಮತ್ತೆ ಹೋಗ್ತೀನಿ, ನೋಡಿದ್ರೆ ಗೊತ್ತಾಗುತ್ತೆ. ಈ 5,500 ಆ 1,41,000 ತರಕ್ಕೆ ಯೂಸ್ ಮಾಡ್ತೀವಿ. ಇವಾಗ ನೀವು 5,500ನ SIP ಬೇಕಂದ್ರೆ ಹಾಕ್ಬೋದು, ಇಲ್ಲ ಶೇರ್ಸಲ್ಲಿ ಹಾಕ್ಬೋದು. ನೀವು ಶೇರ್ಸಲ್ಲಿ ಹಾಕೋವಾಗ ಯಾವ ಸ್ಟಾಕ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಅದ್ರ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ. 5,500 ನಾವು ಇನ್ವೆಸ್ಟ್ ಮಾಡಿದ್ರೆ ಈ 1,41,000 ಬರಕ್ಕೆ ಎಷ್ಟು ತಿಂಗಳು ನಾವು ಇನ್ವೆಸ್ಟ್ ಮಾಡಬೇಕು ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಹತ್ತತ್ರ 25 ತಿಂಗಳು. ಇಲ್ಲಿ ಕೊಟ್ಟಿರೋದು ಮಂತ್ಸ್, ಎಷ್ಟು ಮಂತ್ಸ್ ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅವಾಗ ಹತ್ತತ್ರ ಎಷ್ಟು ಬರುತ್ತೆ ಅಂದರೆ 2 ವರ್ಷ ಆಗುತ್ತೆ. ಆವಾಗ ನೀವು 5,500 ತಿಂಗಳು ಕಟ್ಕೊಂಡೇ ಬಂದರೆ ಇನ್ವೆಸ್ಟ್ ಮಾಡಿದ್ರೆ 2 ವರ್ಷ ಆಗುತ್ತೆ. ಅದಾದಮೇಲೆ ನಿಮಗೊಂದು ಸೆಕ್ಯೂರ್ಡ್ ಆಗಿ ಫೀಲ್ ಮಾಡೋಕ್ಕಾಗೋದು. ಇನ್ ಕೇಸ್ ನೀವು 12 ಮಂತ್ಸ್ ತೊಗೊಬೇಕು ಅಂದ್ಕೊಂಡ್ರೆ 2,82,000 ನಿಮ್ಗೆ ಬೇಕು ಅಂದರೆ 12 ತಿಂಗಳು ನೀವು ಕೆಲಸ ಹೋಯ್ತು ಅಂದರೆ ಮನೇಲಿ ಕೂತ್ಕೊಂಡು ತಿನ್ನಬೇಕು ಅಂದರೆ ನಿಮಗೆ ಎಷ್ಟು ಬೇಕು ಅಂದರೆ ಎಷ್ಟು ತಿಂಗಳು ನೀವು ಪೇ ಮಾಡಿರಬೇಕು? 51 ತಿಂಗಳು. 51 ತಿಂಗಳು ಅಂದರೆ ಹತ್ತತ್ರ 4 ವರ್ಷ, 4.25 ವರ್ಷ ನಿಮಗೆ ಬೇಕಾಗತ್ತೆ. ಆವಾಗ ಯೋಚನೆ ಮಾಡಿ ನೋಡಿ, ಒಂದು 6 ತಿಂಗಳಿಗೆ 1.5 ಲಕ್ಷ ಬೇಕಾಗತ್ತೆ. 12 ತಿಂಗಳಿಗೆ ಬಂದು ಒಂದು 3 ಲಕ್ಷ ರೂಪಾಯಿ ಹತ್ತತ್ರ ಬೇಕಾಗತ್ತೆ. ಅವಾಗ ನೀವು ಸೇರಿಸಿಡಬೇಕು ಅಂದರೆ ಎಷ್ಟು ತಿಂಗಳು ನೀವು ಕಷ್ಟಪಟ್ಟು ದುಡಿಬೇಕು. ಅದೇ ಥರ ಫಸ್ಟ್ ಆಫ್ ಆಲ್ 5,500 ರೂಪಾಯಿ 30,000 ರೂಪಾಯಿ ಸಂಪಾದನೆ ಮಾಡೋರು 5,500 ರೂಪಾಯಿ ಉಳಿಸ್ಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ. ಅದರಲ್ಲೂ 5,500 ರೂಪಾಯಿ ಬಂದು 4 ವರ್ಷ ಸೇರಿಸಿಟ್ಟು ಅದಾದ್ಮೇಲೆ ಸೆಕ್ಯೂರ್ ಆಗಿ ಫೀಲ್ ಮಾಡಬೇಕು ಅಂದರೆ ತುಂಬಾನೇ ಕಷ್ಟನೇ. ಈಸಿಯಾಗಿ ಹೇಳ್ಬಿಡ್ಬೋದು ಎಮರ್ಜೆನ್ಸಿ ಫಂಡ್ ಇರಬೇಕು ಅಂತ, ಅದೇ ಅದು ಸೇರಿಸಿರೋದು ತುಂಬ ಕಷ್ಟ. ಅದಕ್ಕೋಸ್ಕರ ನಾವು ಇವಾಗ ಏನು ಮಾಡ್ತೀವಿ, ಹೇಗೆ ಅದನ್ನ ನಾವು ಸೇವ್ ಮಾಡೋದು, ಹೇಗೆ ಅದು 1.5 ಲಕ್ಷ ರೂಪಾಯಿ ನಾವು ಸೇರಿಸಿಡೋದು ಅಂತ ನಾವು ಡೀಟೇಲ್ ಆಗಿ ನೋಡ್ತೀವಿ. ಸೊ ಇದೇ ತರ ನೀವು ಟೆಕ್ನಿಕಲ್ ಆಗಿ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಟ್ರೇಡ್ ಮಾಡಬೇಕು ಅನ್ಕೊಂಡ್ರೇನು, ಇಲ್ಲ ಒಂದು ಇನ್ಫಾರ್ಮ್ ಡಿಸಿಷನ್ ತಗೊಂಡು ಮಾರ್ಕೆಟ್ ಹೇಗೆ ಸಿಸ್ಟಮ್ಯಾಟಿಕ್ ಆಗಿ ಅಪ್ರೋಚ್ ಮಾಡ್ಬೇಕು ಅನ್ಕೊಂಡ್ರೇನು, ವಿ ಅಟ್ ಟ್ರೇಡ್ ಅಚೀವರ್ಸ್ ಟೀಚ್ ಪೀಪಲ್ ಹೇಗೆ ಒಂದು ಮಾರ್ಕೆಟ್ ಅಲ್ಲಿ ಇನ್ಫಾರ್ಮ್ ಡಿಸಿಷನ್ ತಗೊಬೇಕು ಅಂತ. ಸೊ ಇನ್ ಕೇಸ್ ನೀವು ಬ್ಯಾಂಗ್ಳೂರಲ್ಲಿ ಇದ್ದು ನೀವು ನಮ್ಮ ಕ್ಲಾಸಸ್ ಜಾಯಿನ್ ಮಾಡಬೇಕು ಅನ್ಕೊಂಡ್ರೆ ಎವ್ರಿ ಫ್ರೈಡೇ ಆ್ಯಂಡ್ ಸ್ಯಾಟರ್ಡೇ ನಾವು ಬ್ಯಾಂಗ್ಳೂರಲ್ಲಿ ಒಂದು ಸ್ಪೆಷಲ್ ಕೋರ್ಸಸ್ ಇದೆ. ಸೊ ಇನ್ ಕೇಸ್ ಅದ್ರ ಬಗ್ಗೆ ನಿಮ್ಗೆ ಇನ್ನೂ ಡೀಟೇಲ್ಸ್ ಬೇಕು ಅಂದ್ರು ನಾವು ಕೆಳಗೆ ಕೊಟ್ಟಿರೋ ನಂಬರ್ ನೀವು ಕಾಲ್ ಮಾಡಿ ಕೇಳಿದ್ರೆ ದಿಲ್ ಗಿವ್ ಯು ಆಲ್ ದ ಡೀಟೇಲ್ಸ್. ಸೊ ನಮ್ಮಲ್ಲಿ ಬಂದು ಬ್ಯಾಂಗ್ಳೂರಲ್ಲಿ ಕನ್ನಡ ಕ್ಲಾಸಸ್ ಕೂಡ ಇದೆ. ಸೊ ಇನ್ ಕೇಸ್ ನೀವು ಜಾಯಿನ್ ಮಾಡ್ಬೇಕು ಅನ್ಕೊಂಡ್ರೆ ನಂಬರ್ ಕಾಲ್ ಮಾಡಿ, ದಿಲ್ ಗಿವ್ ಯು ಆಲ್ ದ ಡೀಟೇಲ್ಸ್. ಥ್ಯಾಂಕ್ ಯು. ಇವಾಗ ಇದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೌ ಟು ಬಿಲ್ಡ್ ಯುವರ್ ಎಮರ್ಜೆನ್ಸಿ ಫಂಡ್. ಇವಾಗ ಫಸ್ಟು ಸಿಂಪಲ್ ಸ್ಟೆಪ್ಸ್ ಆಗಿ ಕೊಟ್ಟಿದ್ದೀವಿ. ಈ ಸ್ಟೆಪ್ಸ್ನ ಬೇಕಾದ್ರೆ ನೀವು ನೋಟ್ ಮಾಡ್ಕೊಬೋದು. ಯಾವಾಗಲೂ ಫಸ್ಟು ಮಿನಿಮೈಸ್ ಯುವರ್ ಎಕ್ಸ್ಪೆನ್ಸ್. ಏನಂದರೆ ಎಲ್ಲರಿಗೂ ಹೇಳೋ ವಿಷಯನೇ, ಕಾಸು ಮಾಡೋ ಖರ್ಚನ್ನು ಕಮ್ಮಿ ಮಾಡಬೇಕು. ಇವಾಗ ನೀವೇನು ಹೇಳ್ತೀರಾ ಸರ್, ನೀವು ಈಸಿಯಾಗಿ ಹೇಳ್ಬಿಡ್ತೀರಾ, ಖರ್ಚು ನಮಗೆ ತಾನೇ ಬರೋದು, ಕಷ್ಟ ತಾನೇ ಅಂತ ಹೇಳ್ತೀರಾ. ಆದರೆ ನಾವು ಒಂದೇ ಒಂದು ನಿಮ್ಗೊಂದು ಕರೆಕ್ಟಾಗಿ ಯೋಚನೆ ಮಾಡಿ ನೋಡಿ, ನೀವು ಖರ್ಚು ಬರ್ತಿದೆಯಾ ಇಲ್ಲ ಖರ್ಚು ಮಾಡ್ತಿದ್ದೀರಾ, ಎರಡಕ್ಕೂ ಡಿಫ್ರೆನ್ಸ್ ಇದೆ. ಕರೆಕ್ಟಾಗಿ ಯೋಚನೆ ಮಾಡಿ ನೋಡಿ, ಖರ್ಚು ಬರ್ತಿದೆಯಾ ಇಲ್ಲ ಖರ್ಚು ಮಾಡ್ತಿದ್ದೀರಾ. ತುಂಬ ಜನ ನೋಡಿದ್ರೆ ಸುಮ್ಮನೆ ಖರ್ಚು ಮಾಡ್ತಿದ್ದಾರೆ, ಬೇಕಾಗಿಲ್ದಿರೋ ವಿಷಯಕ್ಕೆ ವೇಸ್ಟಾಗಿ ತೊಗೊತಾ ಇದ್ದೀವಿ. ಇವಾಗ ಒಂದು ಶರ್ಟ್ ನೋಡಿರ್ತೀರಾ, ತುಂಬ ಚೆನ್ನಾಗಿರುತ್ತೆ, ಆಫರ್ ಬೇರೆ ಕೊಟ್ಟಿರ್ತಾರೆ ಫ್ಲಿಪ್ಕಾರ್ಟಲ್ಲಿ, 50% ಡಿಸ್ಕೌಂಟು, 100% ಡಿಸ್ಕೌಂಟ್, 80% ಡಿಸ್ಕೌಂಟ್ ಅಂತ. ನಾವೇನು ಮಾಡ್ತೀವಿ, ತೊಗೊಂಡ್ಬಿಡ್ತೀವಿ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಖರ್ಚು ಬರೋದಕ್ಕೂ ಖರ್ಚು ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ. ಖರ್ಚು ಅಂದರೆ ಏನಿಲ್ಲ, ಈ ಒಂದು ಬೈಕಿಗೆ ಏನೋ ಆಗುತ್ತೆ, ಬೈಕ್ ರಿಪೇರ್ ಮಾಡಬೇಕು, ಪಂಚರ್ ಆಗುತ್ತೆ, ಅದು ಖರ್ಚು ಅಂತ ಹೇಳ್ತೀವಿ. ಏನೂ ಇಲ್ಲ ಅಂದರೆ ಸುಮ್ಮನೆ ಖರ್ಚು ಮಾಡಿದ್ರೆ ಅದು ಬೇರೆ ವಿಷಯ. ನಾನು ಇವಾಗ ಮಾತಾಡೋದು ಆ ಎಕ್ಸ್ಟ್ರಾ ಖರ್ಚು ಮಾಡ್ತೀವಲ್ಲ, ಏನು ಅಂದರೆ ನೀಡ್ಗಿಂತ ಮೇಲೆ ಏನು ಖರ್ಚು ಮಾಡ್ತೀವೋ ಅದು ನಾವು ಕಮ್ಮಿ ಮಾಡ್ಕೊಬೇಕು. ನೆಕ್ಸ್ಟ್ ಏನು ಅಂದರೆ ಯೂಸ್ ಲಂಪ್ಸಮ್ ಅಮೌಂಟ್ಸ್ ಲೈಕ್ ಬೋನಸ್ ನಮಗೆ ವರ್ಷ ಕೊಡ್ತಾರೆ. ಆ ಬೋನಸ್ ಎಲ್ಲ ನಾವು ಏನು ಮಾಡ್ಬೇಕಂದ್ರೆ, ಇವಾಗ ಬೋನಸ್ ಬಂತು ತಕ್ಷಣ ಹೋಗಿ ಏನಾದರೂ ಅದು ತೊಗೊಳ್ಳೋಣ ಅನ್ನೋದು ಬದಲು ನೀವು ಅದನ್ನ ಏನು ಮಾಡ್ಬೋದು, ಎಮರ್ಜೆನ್ಸಿ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಇನ್ವೆಸ್ಟ್ಮೆಂಟ್ ಮಾಡಿಟ್ರೆ ತಕ್ಷಣ ಬಿಲ್ಡ್ ಆಗೋಕ್ಕೆ ಯೂಸ್ ಆಗುತ್ತೆ.
ನೆಕ್ಸ್ಟ್ ನೋಡಿದ್ರೆ ಮೇಕ್ ಯೂಸ್ ಆಫ್ ಗುಡ್ ಇನ್ವೆಸ್ಟ್ಮೆಂಟ್ಸೇ ಮುಂಚೆ ಹೇಳಿರೋ ತರ ತುಂಬಾ ಇನ್ವೆಸ್ಟ್ಮೆಂಟ್ಸ್ ಇದೆ, ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ SIP ಇದೆ, ಗೋಲ್ಡ್ ಇದೆ, ನೀವು ಸ್ಟಾಕ್ ಅಲ್ಲಿ ಕೂಡ ಹಾಕ್ಬೋದು. ನೀವು ನಾರ್ಮಲ್ ಆಗಿ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತ ನೋಡಿದ್ರೆ ಅದು ಗೋಲ್ಡ್, ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಓಕೆ, ಎಮರ್ಜೆನ್ಸಿ ಫಂಡ್ ಇವಾಗ ಎಲ್ಲಿ ಪಾರ್ಕ್ ಮಾಡ್ಬೋದು, ಬಿಲ್ಡ್ ಮಾಡಾಯ್ತು, ಇವಾಗ ಎಲ್ಲಿ ಇಡೋದು ಅಂತ ನೋಡಿದ್ರೆ ಫಸ್ಟ್ ನಾವ್ ಎಲ್ಲಿ ಇಡೋಣ ಅಂದ್ರೆ ಕ್ಯಾಶ್ ಆಗಿ. ಇವಾಗ ನಿಮ್ಮ ಹತ್ರ ಒಂದು 1.5 ಲಕ್ಷ ಇದೆ ಅಂದ್ರೆ ಅದ್ರಲ್ಲಿ 10% ಎಷ್ಟಾಗುತ್ತೆ, 15,000, ಅದು ಕ್ಯಾಶ್ ಆಗಿ ಇಟ್ಕೊಬಹುದು. ಸೆಕೆಂಡ್ ನೋಡಿದ್ರೆ ಬ್ಯಾಂಕಲ್ಲಿ 20%, ಇದು ನಾರ್ಮಲ್ ಆಗಿ ಎಲ್ಲರೂ ಹೇಳೋದೇ, ಅದು ಹೇಳ್ತಿರೋದು. ಬ್ಯಾಂಕಲ್ಲಿ ಬಂದು 20%, ಮಿಕ್ಕಿದ್ 30% ಏನ್ ಮಾಡಿ ಬ್ಯಾಂಕಲ್ಲಿ ಇಟ್ಬಿಡಿ, ತಕ್ಷಣ ವಿಡ್ರಾಲ್ ಮಾಡ್ಕೊಳ್ಬಹುದು. ಮಿಕ್ಕಿದ್ 70% ಇದೆಯಲ್ಲ, ಅದನ್ನೇನು ಹೇಳ್ತಾರೆ ಅಂದ್ರೆ ಲಿಕ್ವಿಡ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಾಕಿ ಅಂತ. ಲಿಕ್ವಿಡ್ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಮ್ಯೂಚುವಲ್ ಫಂಡ್ಸ್ ಅರನೇ. ಅದೇ ಒಂದು ದೊಡ್ಡ ಅಡ್ವಾಂಟೇಜ್ ಏನಂದ್ರೆ 24 hours ಅಲ್ಲಿ ವಿಡ್ರಾ ಮಾಡ್ಬೋದು. ಇನ್ ಕೇಸ್ ನಿಮಗೆ ಬೇಕು ಅಂದ್ರೆ 24 hours ಅಲ್ಲಿ ತಕ್ಷಣ ಕೊಟ್ಬಿಡ್ತಾರೆ. ಅದೇ ತರ ಲಿಕ್ವಿಡ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನೋಡಿದ್ರೆ ಫಿಕ್ಸೆಡ್ ರಿಟರ್ನ್ ಸಿಗುತ್ತೆ ನಿಮಗೆ. 5% 7% ಇನ್ಫ್ಲೇಷನ್ಗೆ ಅದು ಈಕ್ವಲ್ ಆಗಿ ಅವ್ರು ಕೊಟ್ಬಿಡ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ನೀವು ಇಟ್ಟಿರೋ ದುಡ್ಡು ಹಾಗೇ ಇರುತ್ತೆ, ಇನ್ಫ್ಲೇಷನ್ಗೆ ಈಕ್ವಲ್ ಆಗಿರುತ್ತೆ. ಅದಕ್ಕೆ ನೀವು ಬೇಕಾದ್ರೆ ನೀವು ಎಲ್ಲಿ ಹಾಕಿಟ್ಕೋಬಹುದು, ಈ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಾಕಿಟ್ಕೊಬಹುದು. ಅದೇ ತರ ನೋಡಿದ್ರೆ ಇದಕ್ಕೆ ಪೆನಾಲ್ಟಿ ಎಲ್ಲ ಇಲ್ಲ, ತಕ್ಷಣ ಕೊಟ್ಬಿಡ್ತಾರೆ. ಸೊ 24 hours ಅಲ್ಲಿ ಕೊಟ್ಬಿಡ್ತಾರೆ. ಆ ಪ್ಲಸ್ ಇರೋದ್ರಿಂದಾನೇ ನಾವು ಇದ್ರಲ್ಲಿ ಹಾಕಿಡ್ತೀವಿ. ಇವಾಗ ನಾರ್ಮಲ್ ಆಗಿ ನಾಲೆಜ್ ಇತ್ತು ಅಂದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಹಾಕಿಡ್ಬೋದು, ಇಲ್ಲ ಗೋಲ್ಡ್ ಅಲ್ಲಿ ಹಾಕಿಡ್ಬೋದು. ಅದೆಲ್ಲ ನಿಮಗೆ ನಾಲೆಜ್ ಇತ್ತು ಅಂದ್ರೆ ತುಂಬಾ ಜನಕ್ಕೆ ಈ ಭಯ ಇದೆ, ಅಯ್ಯೋ ಶೇರ್ ಮಾರ್ಕೆಟ್ ಅದೇ ಗ್ಯಾಂಬ್ಲಿಂಗ್ ಅಂತ. ಸೊ ಅದಕ್ಕಾಗಿರೋ ವಿಡಿಯೋನೂ ಹಾಕಿದೀವಿ, ನೀವು ನೋಡಿ ಶೇರ್ ಮಾರ್ಕೆಟ್ ನಿಜವಾಗ್ಲೂ ಗ್ಯಾಂಬ್ಲಿಂಗ್ ಅಂತ. ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನಿಮ್ಗೆ ಆ ಥರ ಭಯ ಇತ್ತು ಅಂದ್ರೆ ಇದ್ರಲ್ಲಿ ಹಾಕಿಡ್ಬೋದು, ಯಾಕಂದ್ರೆ ಸ್ವಲ್ಪ ಭಯ ಇಲ್ಲದೆ ಇರ್ಬೋದು ಅಂತ. ಇವಾಗ ತುಂಬಾ ಜನಕ್ಕೆ ಏನು ಅಂದ್ರೆ, ಸರ್ ಇವಾಗ ನಾನೇ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ, ನನಗೆಲ್ಲ ಎಮರ್ಜೆನ್ಸಿ ಫಂಡ್ಸ್ ಬೇಕಾ ಅಂತ ಕೇಳಿದ್ರೆ ನಿಮಗೆ ತುಂಬಾ ಬೇಕಾಗಿರೋದು. ಯಾಕೆಂದ್ರೆ ಇವಾಗ 30 ವಯಸ್ಸು ಆಗಿರೋರು ಇರ್ತಾರೆ, ಇಲ್ಲ 40 ವಯಸ್ಸು ಆಗಿರೋರು, ಅವರೆಲ್ಲ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಬಿಲ್ಡ್ ಮಾಡಿರ್ತಾರೆ, ಅವ್ರಿಗೆಲ್ಲ ತುಂಬಾ ಫ್ರೆಂಡ್ಸ್ ಇರ್ತಾರೆ. ಸೊ ಅದರಿಂದ ಅವ್ರ ಹತ್ರ ಸಾಲ ಕೇಳಿದ್ರೆ, ಏನೋ ಸಮಸ್ಯೆ ಇದೆ ತಕ್ಷಣ ಹೋಗಿ ದುಡ್ಡು ಕೇಳಿದ್ರೆ ಯಾರೋ ಕೊಡಕ್ಕೆ ಜನ ಇರ್ತಾರೆ. ಅದೇ ನೀವು ಇವಾಗಲೇ ಬರ್ತಾ ಇರೋದ್ರಿಂದ ನಿಮ್ಮ ನಂಬಿ ತುಂಬಾ ಜನ ಸಾಲ ಕೊಡ್ತಾರೆ ಅಂದ್ರೆ ಡೌಟೇ. ಆದ್ರಿಂದ ನೀವು ಇವಾಗ ಬೆಳೀತಾ ಇದ್ದೀರಾ, ಇವಾಗ ಜಾಬ್ ಹೋಗ್ತಾ ಇದ್ದೀರಾ ಅಂದ್ರೆ ನಿಮಗೆ ಮೇಯ್ನ್ ಆಗಿ ಬೇಕಾಗಿರೋದು. ಸೊ ಅದೇ ತರ ನೀವು ಸಾಲ ತಗೊಂಡ್ರೇನು ಅದು ನಿಮ್ ದುಡ್ಡಲ್ಲ, ಅದು ಫ್ರೆಂಡ್ ಹತ್ರ ಇಸ್ಕೊಂಡಿರ್ತೀರಾ, ನೀವು ವಾಪಸ್ ಕೊಡ್ಲೇಬೇಕು. ಅದೇ ಎಮರ್ಜೆನ್ಸಿ ಫಂಡ್ ಅನ್ನೋದು ನಿಮ್ ದುಡ್ಡು. ಸೊ ಅದರಿಂದ ನಿಮ್ಮ ಹತ್ರನೇ ಇರುತ್ತೆ. ಸೊ ಎಮರ್ಜೆನ್ಸಿ ಫಂಡ್ನ ಮರೀದೆ ಸೇರ್ಸ್ಕೊಂಡು ಬನ್ನಿ. ಅದೇ ತರ ಇನ್ನೊಂದು ವಿಷಯ ಯೋಚಿಸ್ಬೋದು, ನಾವು 30,000 ಸಂಪಾದನೆ ಮಾಡ್ತಾ ಇದ್ದೀನಿ, ನಮ್ಗೆ ಅನ್ಸ್ಬೋದು ಇನ್ನೊಂದು 5,000 ಎಕ್ಸ್ಟ್ರಾ ಇದ್ರೆ ಚೆನ್ನಾಗಿರುತ್ತೆ. ಆಮೇಲೆ 40,000 ಹೋದ್ಮೇಲೆ 40,000 ಹೋದವರು ಯೋಚನೆ ಮಾಡ್ತಾರೆ ಇನ್ನೊಂದು 5,000 ಎಕ್ಸ್ಟ್ರಾ ಬಂದ್ರೆ ಚೆನ್ನಾಗಿರುತ್ತೆ. ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ನಮಗೆ ಖರ್ಚು ಸರಿಯಾಗಿ ಮಾಡಕ್ ಗೊತ್ತಿಲ್ಲ ಅಂದ್ರೆ ನಮಗೆ ಇನ್ನೂ ಬೇಕಾಗ್ತಾನೆ ಇರುತ್ತೆ. ಅದಕ್ಕೆ ಎಲ್ಲಾ ಸಮಸ್ಯೆ ಏನು ಅಂದ್ರೆ ಎಕ್ಸ್ಪೆನ್ಸ್ನ ಕಮ್ಮಿ ಮಾಡ್ಕೊಳ್ಳಿ. ಏನಂದ್ರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಖರ್ಚು ಬರ್ತಿದ್ಯಾ ಇಲ್ಲ ಖರ್ಚು ಮಾಡ್ತಿದ್ದೀರಾ ಅದನ್ನ ನೀವು ಕರೆಕ್ಟಾಗಿ ಯೋಚನೆ ಮಾಡಿ. ಇನ್ ಕೇಸ್ ನಾನು ಇನ್ನೊಂದು ವಿಷಯನೂ ಹೇಳ್ತೀನಿ, ಒಂದು 2 ವರ್ಷ ಆಗತ್ತೆ, 4 ವರ್ಷ ಆಗತ್ತೆ, ನನಗೆ ಇವಾಗ 4 ವರ್ಷ ವೆಯ್ಟ್ ಮಾಡೋಕ್ಕಾಗಲ್ಲ, ಇನ್ ಕೇಸ್ ನನಗೆ 3 ತಿಂಗಳಲ್ಲೇ ಕೆಲಸ ಹೋಯ್ತು ಅಂದ್ರೆ ಅವಾಗ ಏನು ಮಾಡೋದು? ಎಮರ್ಜೆನ್ಸಿ ಫಂಡ್ ಬೇರೆ ಇಲ್ಲ, ಅವಾಗ ಏನು ಮಾಡ್ತೀರಾ ಅಂದರೆ ಅದಕ್ಕೆ ಒಂದೇ ಒಂದು ಟಿಪ್ ಕೊಡ್ತೀನಿ. ಆ ಥರ ಜನರು ಏನು ಮಾಡ್ಬೇಕಂದ್ರೆ ಕ್ರೆಡಿಟ್ ಕಾರ್ಡ್ ತೊಗೊಬೋದು. ಯಾಕೆ ಅಂದರೆ ನಿಮಗೆ ಸಾಲ ಕೊಡೋಕ್ಕೆ ಯಾರೂ ಇಲ್ಲ ಅಂದರೆ ತಕ್ಷಣ ಏನು ಮಾಡ್ಬೋದು, ಏನೋ ಖರ್ಚು ಬಂತು ಅಂದರೆ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡ್ಕೊಬೋದು. ಆದರೆ ಅಷ್ಟರಲ್ಲಿ ನೀವು ಒಂದು ಕೆಲಸ ಹುಡುಕ್ಬೇಕು, ಯಾಕಂದರೆ ಕ್ರೆಡಿಟ್ ಕಾರ್ಡಲ್ಲಿ ಕಾಸು ತೊಗೊಂಡು ಅಷ್ಟರಲ್ಲಿ ನೀವೇನು ಮಾಡಬೇಕು, ಅದು ರೀಪೇ ಮಾಡೋಕ್ಕೆ ಯಾವ್ದನ್ನ ಕೆಲಸ ಬಂತು ಅಂದರೆ ರೀಪೇ ಮಾಡ್ಬೋದು. ಯಾಕಂದರೆ ಸಾಲ ಕೊಡೋಕ್ಕೆ ಯಾರೂ ಇಲ್ಲ ಅಂದರೆ ಕ್ರೆಡಿಟ್ ಕಾರ್ಡ್ ತೊಗೊಬೋದು. ಆದರೆ ಒಂದೇ ಒಂದು ಜ್ಞಾಪಕ ಇಟ್ಕೊಳ್ಳಿ, ಕ್ರೆಡಿಟ್ ಕಾರ್ಡ್ ತೊಗೊಂಡಿಟ್ಕೊಂಡು ಖರ್ಚು ಮಾಡಬೇಡಿ, ಬೀರು ಎತ್ತಿಟ್ಬಿಡಿ. ಕ್ರೆಡಿಟ್ ಕಾರ್ಡ್ ನಿಮಗೆ ಯೂಸ್ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಗುಡ್ ಡೆಪ್ಟು ಇದೆ, ಬ್ಯಾಡ್ ಡೆಪ್ಟು ಇದೆ. ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಬೆಳೆದವರು ಇದ್ದಾರೆ, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಫ್ಲೈಟಲ್ಲಿ ಹೋದವರು ಇದ್ದಾರೆ, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಲಾಸ್ ಮಾಡ್ಕೊಂಡಿರೋರು ಇದ್ದಾರೆ. ಅದರಿಂದ ಅದನ್ನ ಕರೆಕ್ಟಾಗಿ ಯೂಸ್ ಮಾಡಿ. ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ಎಮರ್ಜೆನ್ಸಿಗೋಸ್ಕರ ಅದನ್ನ ಎತ್ತಿಟ್ಬಿಡಿ, ಇನ್ ಕೇಸ್ ಬಂತು ಅಂದರೆ ಅದನ್ನ ಯೂಸ್ ಮಾಡಿ. ಸೊ ಎಮರ್ಜೆನ್ಸಿ ಫಂಡ್ ಬಗ್ಗೆ ಕರೆಕ್ಟ್ ಚೆನ್ನಾಗಿ ಅರ್ಥ ಆಗಿರುತ್ತೆ, ಅದು ಯಾಕೆ ಬೇಕಾಗತ್ತೆ, ಎಷ್ಟು ಸೇವ್ ಮಾಡಬೇಕು, ಎಲ್ಲಿ ಸೇವ್ ಮಾಡಬೇಕು ಎಲ್ಲ ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಸುತ್ತೆ. ಇವಾಗ ನಾನು ಹೇಳಿದ್ದು ನನ್ನ ಎಕ್ಸ್ಪೀರಿಯನ್ಸಲ್ಲಿ, ನಾನು ಜನರಲ್ ನೋಡಿರೋದು, ಅವ್ರ ಎಕ್ಸ್ಪೀರಿಯನ್ಸಿಂದ ಬಂದಿದ್ದೆಲ್ಲ ನಾನು ನಿಮಗೆ ಹೇಳಿದ್ದೀನಿ. ಆದರೆ ಇದು ಪೂರ್ತಿಯಾಗಿ ಬಂದು ನಿಮ್ಮ ಮೇಲೆ ಇರೋದು. ನಾನು ನಿಮಗೋಸ್ಕರ ಸೇವ್ ಮಾಡೋಕ್ಕಾಗಲ್ಲ, ನೀವೇ ನಿಮಗೋಸ್ಕರ ಸೇವ್ ಮಾಡ್ಕೊಬೇಕು. ಒಂದೊಂದು ವಿಷಯ ಹೇಳ್ಬಿಟ್ಟು ಇದು ಮುಗಿಸ್ತೀನಿ. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಏನಂದರೆ ಬರೋಕ್ಕೆ ಮುಂಚೆನೇ ಎಮರ್ಜೆನ್ಸಿ ಫಂಡ್ಸ್ ಇತ್ತು ಅಂದರೆ ನಿಮ್ಮನ್ನು ಕಾಪಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಆ್ಯಂಡ್ ನನಗೆ ಗೊತ್ತಿದ್ದು ಈ ವಿಡಿಯೋ ನಿಮ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅನ್ಕೊತೀನಿ. ಇದೇ ಥರ ಬೇರೆ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.